ಸಮರ್ಥ ಭಾರತ ವೀರ ಸವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ವಿಶ್ವವೆಲ್ಲವೂ ಮುನಿದು ನಿಂತರೂ ನಾಡು ನಿಲ್ಲಿಸಲು ಬೆಲ್ಲವು. ದಿನಾಂಕ 31/8/2025 ಸಮಯ ಸಂಜೆ 6 ಗಂಟೆಗೆ. ಸ್ಥಳ ವೀರ ಸವರ್ಕರ್ ಸರ್ಕಲ್, ಹೆಲ್ವಡಿ ಕಾಲೇಜ್ ರಸ್ತೆ, ರಾಯಚೂರು. ಉಪನ್ಯಾಸ ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿ. Sorry, it's DJ. ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ಸಾಬೂನು ತಯಾರಿಕೆಯಲ್ಲಿ ವಿಶ್ವದಲ್ಲಿಯೇ ಹೆಸರು ಗಳಿಸಿರುವ ಹಾಗೂ ಶತಮಾನೋತ್ಸವವನ್ನು ಪೂರೈಸಿರುವ ಕರ್ನಾಟಕ ಸರ್ಕಾರದ ಹೆಮ್ಮೆಯ ಸಂಸ್ಥೆ ಎಂಬ ಖ್ಯಾತಿಗೆ ಪಾತ್ರರಾಗಿರುವ ಕರ್ನಾಟಕ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ರಿಯಾಯಿತಿ ದರದಲ್ಲಿ ತನ್ನ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳವನ್ನು ಆಯೋಜಿಸಲಾಗುತ್ತಿದೆ. ರಿಯಾಯಿತಿ ದರದಲ್ಲಿ ಶುದ್ಧ ನೈಸರ್ಗಿಕ ಶ್ರೀಗಂಧದ ಎಣ್ಣೆಯುಕ್ತ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳ ಮೈಸೂರು ಸ್ಯಾಂಡಲ್ ಸಾಬೂನ್ ಮೇಳ ದಿನಾಂಕ 22/8/2025 ರಿಂದ 31/8/2025 ಸಮಯ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ಸ್ಥಳ ರಾಯಚೂರು ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜ, ಶ್ರೀ ಬಸವೇಶ್ವರ ರಸ್ತೆ, ರಾಯಚೂರು. ಸಂಘಟಿತ ಹಿಂದೂ ಸಮರ್ಥ ಭಾರತ ವೀರ ಸವರ್ಕರ್ ಯೂತ್ ಅಸೋಸಿಯೇಷನ್ ರಾಯಚೂರು ವಿಶ್ವವೆಲ್ಲವೂ ಮುನಿದು ನಿಂತರೂ ನಾಡು ನಿಲ್ಲಿಸಲು ಬೆಲ್ಲವು. ದಿನಾಂಕ 31/8/2025 ಸಮಯ ಸಂಜೆ 6 ಗಂಟೆಗೆ. ಸ್ಥಳ ವೀರ ಸವರ್ಕರ್ ಸರ್ಕಲ್, ಹೆಲ್ವಡಿ ಕಾಲೇಜ್ ರಸ್ತೆ, ರಾಯಚೂರು. ಉಪನ್ಯಾಸ ಡಾಕ್ಟರ್ ಮಲ್ಲಿಕಾರ್ಜುನ ಬಾಳಿಕಾಯಿ. Sorry, it's DJ. ರೈಲ್ವೆ ನಿಲ್ದಾಣ ಮತ್ತು ಪ್ಲಾಟ್ಫಾರಂ ಸಂಖ್ಯೆ 1 ಮತ್ತು 3ರಲ್ಲಿ ನಡೆದ ಎಸ್ಸಿಸಿ ಸದಸ್ಯರ ಸಭೆಯಲ್ಲಿ ಹಿರಿಯ ನಾಗರಿಕರಿಗೆ ವಿದ್ಯುತ್ ವಾಹನ ಸೌಲಭ್ಯ ಮತ್ತು ಇತರ ಅಗತ್ಯ ಸೌಲಭ್ಯಗಳನ್ನು ತಕ್ಷಣವೇ ಒದಗಿಸುವಂತೆ ಆಗ್ರಹಿಸಿ ರಾಯಚೂರು ರೈಲ್ವೆ ಸ್ಟೇಷನ್ ಸಲಹಾ ಸಮಿತಿ ಗುಂತಕಲ್ ರೈಲ್ವೆ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದ್ದಾರೆ. ಜುಲೈ 4ರಂದು ನಡೆದ ಎಸ್ಸಿಸಿ ಸದಸ್ಯರ ಸಭೆಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಆಗ್ರಹಿಸಿದರು. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಪ್ಲಾಟ್ಫಾರಂ ಸಂಖ್ಯೆ 1 ಮತ್ತು 3ರಲ್ಲಿ ಹೊಸ ಕ್ಯಾಂಟೀನ್ ಸೌಲಭ್ಯಗಳನ್ನು ಒದಗಿಸುವುದು, ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಹಿರಿಯ ನಾಗರಿಕರಿಗೆ ವಿದ್ಯುತ್ ವಾಹನ ಸೌಲಭ್ಯ, ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಲಿಫ್ಟ್ ಸೌಲಭ್ಯವನ್ನು ಒದಗಿಸುವುದು, ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಎಸ್ಕಲೇಟರ್ ಸೌಲಭ್ಯಗಳನ್ನು ಒದಗಿಸುವುದು, ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಒಂದು ಹೆಚ್ಚುವರಿ ಮೀಸಲಾತಿ ಬುಕಿಂಗ್ ಕೌಂಟರ್ ಅನ್ನು ಒದಗಿಸುವುದು, ಚೆನ್ನೈಗೆ ರಾಯಚೂರು ಮೂಲಕ ಜೋಡಪುರ, ಬೆಂಗಳೂರಿಗೆ ರಾಯಚೂರು ಮೂಲಕ ಜೋಡಪುರ ಮತ್ತು ಚೆನ್ನೈಗೆ ರಾಯಚೂರು ಮೂಲಕ ಬೈಕ್ ನೇರಿಂಗ್ ರೈಲ್ ಒದಗಿಸುವುದು, ರಾಯಚೂರಿನಿಂದ ಕರ್ನೂಲಿಗೆ ರೈಲು ಒದಗಿಸುವುದು, ದಿನನಿತ್ಯದ ಪ್ಯಾಸೆಂಜರ್ ರೈಲ್ ಗುಂತಕಲ್ನಿಂದ ಕಲಬುರಗಿ ಮತ್ತು ಕಲಬುರಗಿಯಿಂದ ಗುಂತಕಲ್ ರಾಯಚೂರಿಗೆ ಮೊದಲು ಓಡುತ್ತಿದೆ. ರಾಯಚೂರು ಕೋಲ್ಹಾಪುರ ಎಕ್ಸ್ಪ್ರೆಸ್ ಮೂಲಕ ಸಿಕಿಂದ್ರಾಬಾದ್ನಿಂದ ಹುಬ್ಬಳ್ಳಿಗೆ ರೈಲು ಒದಗಿಸುವುದು, ರಾಯಚೂರಿನಿಂದ ಕಾಂಚಿಗೂಡ ರೈಲು ಬೆಳಗ್ಗೆ 6 ಗಂಟೆಗೆ ರಾಯಚೂರಿನಿಂದ ಹೋರಾಡಬೇಕು ಮತ್ತು ಕಾಂಚಗೂಡದಿಂದ ರಾಯಚೂರು ರೈಲು ರಾತ್ರಿ 8 ಗಂಟೆಗೆ ತಲುಪಬೇಕು. ಗೋರಕಲ್ಪರದಿಂದ ಯಶವಂತಪುರ ರೈಲು ರಾಯಚೂರು ಜಂಕ್ಷನ್ನಲ್ಲಿ ನಿಲ್ಲಬೇಕು. ಈ ಸಂದರ್ಭದಲ್ಲಿ ಮಾರೆಪ್ಪ, ಎ ಚಂದ್ರಶೇಖರ್, ಸೀತಾ ನಾಯಕ್, ಕೆ ಮಹೇಶ್, ರಮೇಶ್ ಬಕ್ರೆಚ, ಸಿದ್ದಲಿಂಗಯ್ಯ ಸ್ವಾಮಿ, ನವೀನ್ ಕುಮಾರ್, ಎ ಚಂದ್ರಶೇಖರ್, ಜಾನೇಕಲ್ ಉಪಸ್ಥಿತರಿದ್ದರು. ಸಮಿತಿಯ ವತಿಯಿಂದ ದಿನಾಂಕ 4/7/25 ಒಂದು ಸಭೆ ಕರೆದಿದ್ದರು ಸಾಹೇಬರು. ಹಂಗಾಗಿ ಆ ಸಭೆಯಲ್ಲಿ ನಾವು ನಿರ್ಣಯಗಳು ತೊಗೊಂಡಿದ್ವಿ. ರಾಯಚೂರು ರೈಲ್ವೆ ಸ್ಟೇಷನಲ್ಲಿ ಎಕ್ಸ್ಟ್ರಾ ಕೌಂಟ್ರ್ ಮಾಡಬೇಕು, ಅದಾದ ನಂತರ ಟ್ರೈನ್ಗಳು ಎಕ್ಸ್ಟೆನ್ಷನ್ ಮಾಡಬೇಕು ಅಂತೇಳಿ ನಾವೇನು ಡಿಮ್ಯಾಂಡ್ಸ್ ಕೊಟ್ಟಿದ್ದೀವಿ. ಈ ಒಂದು ರೈಲ್ವೆ ಸ್ಟೇಷನ್ ಕ್ಯಾಂಟೀನು ಏನಿದ್ರು ಜನಗಳಿಗೆ, ಪ್ರಯಾಣಿಕರಿಗೆ ಎಷ್ಟು ಅನುಕೂಲ ಆಗಬೇಕನ್ನೋ ಒಂದು ಉದ್ದೇಶದಲ್ಲಿ ಸರ್ಕಾರವು ನಮಗೆ ನಾಮನಿರ್ದೇಶನವನ್ನು ಮಾಡಿದೆ. ಅದೇ ರೀತಿಯಾಗಿ ನಾವು ಅಚ್ಚುಕಟ್ಟಾಗಿ ಈ ಒಂದು ರೈಲ್ವೆ ಸ್ಟೇಷನ್ ಅಭಿವೃದ್ಧಿಪಡಿಸಬೇಕಂತೇಳಿ ನಾವು ಸಾರ್ವಜನಿಕರಿಗೂ ಪ್ರಯಾಣಿಕರಿಗೂ ಒಳ್ಳೆಯ ಒಂದು ಅನುಕೂಲವಾಗುವಂತೆ ನಾವು ಸಮಿತಿಯವರೆಲ್ಲರೂ ಕೂಡಿಕೊಂಡು ನಾವೆಲ್ಲರ ಸಲಹಾ ಸಮಿತಿಯಿಂದ ಇಲ್ಲೊಂದು ಕ್ಯಾಂಟೀನ್ ವ್ಯವಸ್ಥೆ ಹಾಗೂ ಸ್ವಚ್ಛತೆ ಬಗ್ಗೆ ಹಾಗೂ ಅಂಗವಿಕಲರಿಗಾಗಿ, ಹಿರಿಯರಿಗಾಗಿ ಎಲೆಕ್ಟ್ರಿಕಲ್ ವಾಹನದ ಬಗ್ಗೆ ಹಂಗಾಗಿ ಇವೆಲ್ಲ ನಮ್ಮ ಬೇಡಿಕೆಗಳಿದ್ದಾವೆ. ಮೀಟಿಂಗ್ನಲ್ಲಿ ಆಗಲಿ ಇವೆಲ್ಲ ಚರ್ಚೆ ಮಾಡಿದ್ದೀವಿ. ಇವೆಲ್ಲ ನಮ್ಮ ಮೀಟಿಂಗ್ನಲ್ಲಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಒಂದು ನಿರ್ವಹಿಸ್ಕೊಳ್ಬೇಕಂತೇಳಿ ನಾವು ಡಿವಿಷನ್ ಮ್ಯಾನೇಜರ್ಗೂ ನಾವು
ನಮ್ಮ ಸ್ಟೇಷನ್ ಮುಖಾಂತರ ಕಳಿಸ್ಕೊಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಬೆಂಗಳೂರಿಂದ ರಾಜಸ್ಥಾನಕ್ಕೆ ಹೋಗ್ತಕ್ಕಂಥ ಜೋಧ್ಪುರ್ ಹೋಗ್ತಕ್ಕಂಥ ಒಂದು ರೈಲ್ವೆಯನ್ನು ನೇಮಕ ಮಾಡಬೇಕು ಅಂತೇಳಿ ನಾವು ಒಂದು ಡಿಮ್ಯಾಂಡಲ್ಲಿ ಮೆನ್ಷನ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿನೂ ನಿರ್ಮಾಣ ಮಾಡಬೇಕಂತೇಳಿ ನಾವು ಬೇಡಿಕೆ ಬಿಟ್ಟಿದ್ದೀವಿ, ಹೊಸದಾಗಿ ಮೂರ್ತಿಯನ್ನು. ಅದೇ ರೀತಿಯಾಗಿ ನಮ್ಮ ಇವೆಲ್ಲ ಬೇಡಿಕೆಗಳು ವಿವಿಧ ಮಿನಿಸ್ಟರ್ ನೆರವೇರಿಸ್ಕೊಡ್ತಾರೆ ಅಂತ ನಮಗೂ ಆಶ್ವಾಸನೆ ಇದೆ. ಹೀಗಾಗಿ ಅವ್ರಿಗೆ ನಮಗೆ ನಂಬಿಕೆ ಇದೆ. ಇದೇ ರೀತಿಯಾಗಿ ನಾವು ಒಂದು ಮೆಮೊರಂಡಮ್ ಮುಖಾಂತರ ಕೊಡ್ತಾ ಇದ್ದೀವಿ. ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿ ವತಿಯಿಂದ ಹಿಂದೂ ಮಹಾಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಇದರ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಸಮಿತಿ ಅಧ್ಯಕ್ಷ ನಾಗರಾಜ್ ಬಾಳಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಸೆಪ್ಟೆಂಬರ್ 16ರಂದು ಬೆಳಗ್ಗೆ 11 ಗಂಟೆಗೆ ಬೃಹತ್ ಶೋಭಾಯಾತ್ರೆಯು ವಿವಿಧ ಕಳತಂಡಗಳೊಂದಿಗೆ ಕನಕದಾಸರ ವೃತ್ತದಿಂದ ಚಂದ್ರಮೌಳೇಶ ವೃತ್ತ, ಪಟೇಲ್ ವೃತ್ತ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಶೆಟ್ಟಿಬಾವಿ ವೃತ್ತ, ಕಲ್ಲೆನೆ, ಭಗತ್ ಸಿಂಗ್ ವೃತ್ತ, ಗಂಗಾ ನಿವಾಸ ರಸ್ತೆ ಮಾರ್ಗವಾಗಿ ಕಾಸಬಾಯಿವರೆಗೆ ವಿಸರ್ಜನೆ ಮಾಡಲಾಗುವುದು ಎಂದರು. ದ್ವಿತೀಯ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಯ ಆರಂಭವನ್ನು ಭೂಮಿ ಪೂಜೆ, ಗೋಪೂಜೆ, ಧ್ವಜ ಪೂಜೆಯ ಮುಖಾಂತರ ಚಾಲನೆ ನೀಡಲಾಯಿತು. ಪ್ರತಿನಿತ್ಯ ಬೆಳಗ್ಗೆ 8 ಗಂಟೆಗೆ ಪೂಜೆ ಮತ್ತು ಸಂಜೆ 6 ಗಂಟೆಗೆ ಮಹಾಮಂಗಳಾರತಿ ಹಾಗೂ ಪ್ರತಿನಿತ್ಯ ರಾತ್ರಿ 8ರಿಂದ 10 ಗಂಟೆಯವರೆಗೆ ವಿವಿಧ ಗಣಪತಿ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ. ವಿಶೇಷ ಕಾರ್ಯಕ್ರಮಗಳ ವಿವರ: ದಿನಾಂಕ 1 ಪರಿಸರ ಸಂರಕ್ಷಣೆ ಬಗ್ಗೆ, ದಿನಾಂಕ 2 ಅನ್ನ ಸಂತರ್ಪಣೆ ಕಾರ್ಯಕ್ರಮ, ದಿನಾಂಕ 3 ವಿಜ್ಞಾನ ಸ್ಕೂಲ್ ವತಿಯಿಂದ ಮಕ್ಕಳಿಗೆ ಆಟದ ಸ್ಪರ್ಧೆ, ದಿನಾಂಕ 4 ಅನ್ನ ಸಂತರ್ಪಣೆ ಕಾರ್ಯಕ್ರಮ, ದಿನಾಂಕ 5 ಎಲ್ಲರೂ ಶಾಲೆಯ ವತಿಯಿಂದ ಸ್ಪರ್ಧೆಗಳಿಗೆ ಆಟಾಡ ಸ್ಪರ್ಧೆ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಹೇಳಿದರು. ಏನಕ್ಕಾಗಿ ಹಮ್ಮಿಕೊಂಡ್ರು ಹಾಗೂ ಇವಾಗ ಏನು ಅದು ನಡೆದಿದೆ ಅದರ ಬಗ್ಗೆ ಒಂದು ವಿವೇಕ ವೇದಿಕೆಯ ಕಡೆಯಿಂದ ಚಿಂತನೆ ಹೊಂದಿರುತ್ತೆ. 18ನೇ ತಾರೀಕು ಏನು ಸಮಾಜದ ಎಲ್ಲ ನಾವು ನಮ್ಮ ಒಂದು ಪಟ್ಟಿ ನಿಮಗೆ ಕೊಡ್ತೀವಿ. ಇದು ಸಮಾಜದ ಎಲ್ಲ 13ನೇ ತಾರೀಕು ಸಮಾಜದ ಹಿರಿಯರು, ಎಲ್ಲ ಸಮಾಜದ ಹಿರಿಯರು, ಬೇರೆ ಬೇರೆ ಸಮಾಜದ ಹಿರಿಯರು ಒಂದು ಕಡೆ ಕೂಡಿಸಿ ಅದ್ರ ಬಗ್ಗೆ ಓದಿಕೆ ನಡೆಯುತ್ತೆ. ಅವತ್ತು 13ನೇ ತಾರೀಕು ತಾಲೂಕಿನ ಮಿಕ್ಕಿ ಮಲ್ಕಾಪುರ ಗ್ರಾಮದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ಪ್ರದೇಶಕ್ಕೆ ಭೇಟಿ ನೀಡಿದ ಉಪ ಲೋಕಾಯುಕ್ತರಾದ ಬಿ ವೀರಣ್ಣ ಅವರು ಗಣಿಗಾರಿಕೆಯ ನಿಯಮ ಉಲ್ಲಂಘನೆ ಕ್ರಮ ಕೈಗೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸಿದ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಸ್ವಯಂ ಪ್ರಕರಣ ದಾಖಲೆಗೆ ಸೂಚಿಸಿದ್ದಾರೆ. 3ನೇ ದಿನವಾದ ಎಂದು ಬೆಳಗಿನ ಜಾವ ನಂತರ ಗ್ರಾಮಾಂತರ ಪ್ರದೇಶದತ್ತ ಪ್ರವೇಶ ಬೆಳೆಸಿದ ಉಪ ಲೋಕಾಯುಕ್ತರು ನೇರವಾಗಿ ಪ್ರದೇಶಕ್ಕೆ ಭೇಟಿ ನೀಡಿದರು. ಮಿಟ್ಟಿ ಮಲ್ಕಾಪುರದ ಶ್ರೀ ವೆಂಕಟೇಶ್ವರ ಮಿನಿರಲ್ ಸ್ಟೋನ್ ಕ್ರಷರ್ ಎಂ ಸ್ಯಾಂಡಲ್ ಪ್ರವೇಶಿಸಿ ಪರಿಶೀಲಿಸಿದರು. ವೆಂಕಟೇಶ್ವರ ಇದನ್ನು ಮಿನಿರಲ್ ಸ್ಟೋನ್ ಕ್ರಷರ್ ಪ್ರದೇಶದಲ್ಲಿ ಸಂಚರಿಸಿದ ನಂತರ ಗಣಿಗಾರಿಕೆ ನಂತರ ಹಾಗೆ ಬಿಟ್ಟ ಗುಂಡಿಗಳನ್ನು ಕಂಡು ಇವರ ಅಸಮಾಧಾನ ವ್ಯಕ್ತಪಡಿಸಿದರು. ಇದನ್ನು ಸಮತಟ್ಟು ಏಕೆ ಮಾಡಿಲ್ಲ, ಗಿಡ ಏಕೆ ನೆಟ್ಟಿಲ್ಲ, ಇದನ್ನು ನೀವು ನೋಡಿಲ್ಲಬೇಕೆ? ಲೀಸ್ ಪಡೆದ ಕಂಪನಿಯವರು ಕಾನೂನು ಉಲ್ಲಂಘನೆ ಮಾಹಿತಿ ನಂತರವೂ ನೀವು ನಿದ್ದೆ ಮಾಡುತ್ತೀರಾ ಎಂದು ಗಣಿ ಇಲಾಖೆಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಹೇಳ್ಬೇಕು ಅನ್ಸೋದು ಸತೀಶ ಇವಾಗ ನಿಮ್ಮ 10 ಎಕರೆ ಲೀಸ್ ಕೊಟ್ಟಿದಾರಲ್ಲ, ಅದು ಈ ಕಡೆ ಬಂದ್ರೆ ಕೊಟ್ಟಿದ್ದಾರೆ ಗೌರ್ಮೆಂಟ್. ನಾವು ಇಂಟರ್ ಹಾಕಲ್ಲ. 10 ಎಕರೆ ಕೊಟ್ಟಿದ್ರೆ ಬೌಂಡ್ರಿ ಇದೆ. ಆ ನಿಮ್ಮ ಲೀಸಲ್ಲಿ ಬಫರ್ ಝೋನ್ ಇಷ್ಟು ಬಿಡಬೇಕು ಅಂತಿದೆ ಇಲ್ವಾ? ಬಿಟ್ಟಿದ್ದೀರಾ? ಅದು ತಪ್ಪಲ್ವಾ? ಎಲ್ಲ ಕಡೆ ಬಿಡಬೇಕು. ಅದು ಸೇಮ್ ಟೈಮ್ ಈ ಭೂಮಿ ಇರಬೇಕಲ್ಲ, ಬ್ಯಾಲೆನ್ಸ್ ಇರಬೇಕು. ನಮಗೆ ನೀವು ಬದುಕಬೇಕು, ಜೊತೆಗೆ ಬ್ಯಾಲೆನ್ಸ್ ಇರಬೇಕು. ನೀವು ಬಫರ್ ಝೋನ್ ಬಿಟ್ಟಿದ್ದೀರಾ. ಆ ಬಫರ್ ಝೋನಲ್ಲಿ ಇಷ್ಟು 7 ಮೀಟರ್ 7.5 ಮೀಟ್ರು ಬಿಟ್ಟಿದ್ದೀರಾ. ಯಾಕೆ ಸ್ಟಾಪ್ ಮಾಡಬಾರ್ದು ನಾವು? ನಿಮಗೆ ನೀವು ಮಾಡ್ಕೊಳ್ಳಿ. ನಿಮ್ಮ ಲೀಸ್ ಒಳಗಡೆ ನೀವು ಏನು ಬೇಕಾ ಮಾಡ್ಕೊಳ್ಳಿ, ನಾವು ಬರೋಲ್ಲ. ನೀವು ಬಫರ್ ಝೋನ್ ಹೊಡೆದಾಕ್ತೀವಿ, ಕಲ್ಲುಗಳೆಲ್ಲ ಹೊಡೆದಾಕಿ ತೆಗೆದು ಹಾಕುವಾಗ
ಅಲ್ವಾ? ಮೊದಲು ಹೆಂಗಿದ್ರಿ ಸತೀಶ್? ಹೇಳ್ರಿ. ಸಣ್ಣವ್ರು ಅಂದರೆ ಏನೂ ಇರಲಿಲ್ಲ ಅವಾಗ. ಇವತ್ತು ಕೋಟ್ಯಾಧಿಪತಿ, ಲಕ್ಷಾಧಿಪತಿ. ಹೌದಾ? ಇಲ್ಲಿಂದ ಬೆಳೆದಿದ್ವಿ. ಏನಾಗುತ್ತೆ ನೀವು ಹಂಗಂಗೆ ಓಪನ್ ಆಗಿಬಿಟ್ರಿ ಹೆಂಗ್ರಿ? ಹಾಂ ಹೇಳಿ, ತಪ್ಪಲ್ವ ನೀವು ಮಾಡೋದು? ತಪ್ಪ ರೈಟಾ ಹೇಳಿ? ಕರೆಕ್ಟ್ ಅಲ್ಲ, ತಪ್ಪ ರೈಟಾ ಹೇಳಿ? ತಪ್ಪು ಸರಿ ಮಾಡ್ಕೊಳ್ಳಿ ಫಸ್ಟ್, ಇಲ್ಲ ನಾನು ಬಿಡಲ್ಲ, ಸ್ಟಾಪ್ ಮಾಡಿಸ್ಬಿಡ್ತೀನಿ. ಫಸ್ಟ್ ಬಫರ್ ಝೋನ್ ಬಿಡಬೇಕು ಸರ್, ಬಫರ್ ಝೋನ್ ಬಿಡಬೇಕು. ನಮ್ಮ ಕೇಂದ್ರ ಬಿಜೆಪಿ ಸರ್ಕಾರದ ಕಾರ್ಮಿಕ ವಿರೋಧಿ ಮತ್ತು ಏಕಸ್ವಾಮ್ಯ ಬಂಡವಾಳಶಾಹಿ ಪರ ನೀತಿಗಳ ವಿರುದ್ಧ ಎಐಯುಟಿಯುಸಿಯಿಂದ ಸೆಪ್ಟೆಂಬರ್ 4ರಂದು ನವದೆಹಲಿಯಲ್ಲಿ ಅಖಿಲ ಭಾರತ ಕಾರ್ಮಿಕರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಯುಟಿಯುಸಿ ರಾಜ್ಯ ಉಪಾಧ್ಯಕ್ಷ ವೀರೇಶ್ ಎನ್ಎಸ್ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ದೆಹಲಿಯ ಜಂತರ್ ಮಂತರ್ನಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿದ್ದ ಈ ಪ್ರತಿಭಟನಾ ಸಭೆಯ ಅಧ್ಯಕ್ಷತೆಯನ್ನು ಕಾಮ್ರೇಡ್ ಕೆ ರಾಧಾಕೃಷ್ಣ ಅಖಿಲ ಭಾರತ ಅಧ್ಯಕ್ಷರು ವಹಿಸುವವರು. ಈ ಸಭೆಯನ್ನು ಉದ್ದೇಶಿಸಿ ಅಖಿಲ ಭಾರತ ಉಪಾಧ್ಯಕ್ಷರಾದ ಕಾಮ್ರೇಡ್ ಸ್ವಪನ್ ಘೋಷ್, ಅರುಣ್ ಕುಮಾರ್ ಸಿಂಗ್, ಪ್ರಧಾನ ಕಾರ್ಯದರ್ಶಿ ಕಾಮ್ರೇಡ್ ಶಂಕರ್ ದಾಸ್ ಗುಪ್ತಾ ಮತ್ತು ವಿವಿಧ ರಾಜ್ಯಗಳ ಮುಖಂಡರು ಭಾಷಣಕಾರರಾಗಿ ಮಾತನಾಡಿದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ, ನೌಕರರ ವಿರೋಧಿ ಹಾಗೂ ಏಕಸ್ವಾಮ್ಯ ಬಂಡವಾಳಶಾಹಿ ಪರ ನೀತಿಗಳಾದ 4 ಲೇಬರ್ ಕೋಡ್ ರದ್ದುಗೊಳಿಸುವಂತೆ, ಸಾರ್ವಜನಿಕ ಉದ್ಯಮಗಳ ಖಾಸಗೀಕರಣ ನಿಲ್ಲಿಸುವಂತೆ, ಸ್ವಿಂ ಕಾರ್ಯಕರ್ತೆಯರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಅವರಿಗೆ ಎಲ್ಲ ಶಾಸನಬದ್ಧ ಸೌಲಭ್ಯಗಳನ್ನು ಒದಗಿಸುವಂತೆ, ಎಲ್ಲ ಗುತ್ತಿಗೆ ಹೊರ ಗುತ್ತಿಗೆ ಕಾರ್ಮಿಕರಿಗೆ ಸೇವಾ ಭದ್ರತೆ, ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಆಗ್ರಹಿಸಲು ದೇಶದಾದ್ಯಂತ ದುಡಿಯುವ ಜನಗಳ ಸಮಸ್ಯೆಗಳನ್ನು ತೆಗೆದುಕೊಂಡು ಸಂಘಟಿತ ವಲಯ ಇರುವುದು, ಅಸಂಘಟಿತ ವಲಯದಲ್ಲಿರ್ತಕ್ಕಂಥ ಕಾರ್ಮಿಕರಿರ್ಬೋದು, ಎಲ್ಲ ಕಾರ್ಮಿಕರ ಸಮಸ್ಯೆಗಳನ್ನು ತೆಗೆದುಕೊಂಡು ನಾವು ಏನು ಸತತವಾದ ಹೋರಾಟಗಳನ್ನು ಕಟ್ತಾ ಬಂದಿದ್ದೀವಿ. ಈ ಒಂದು ಹೋರಾಟದ ಗತಿಯಲ್ಲಿ ಕಳೆದ ವರ್ಷ ಡಿಸೆಂಬರ್ನಲ್ಲಿ ನಮ್ಮ ನೆಚ್ಚಿನ ಕಾರ್ಮಿಕ ಸಂಘಟನೆ ಅಖಿಲ ಭಾರತ ಸಂಘಟನೆ ಜರುಗಿತು ಒರಿಸ್ಸಾದ ಭುವನೇಶ್ವರದಲ್ಲಿ. ಈ ಒಂದು ಅಖಿಲ ಭಾರತ ಸಮ್ಮೇಳನದ ಸಂದರ್ಭದಲ್ಲಿ ಕೈಗೊಂಡಿರ್ತಕ್ಕಂಥ ತೀರ್ಮಾನದ ಪ್ರಕಾರ ಈ ಮುಂಬರುವ ಸೆಪ್ಟೆಂಬರ್ 4ಕ್ಕೆ ನಮ್ಮ ಸಂಘಟನೆ ಅಖಿಲ ಭಾರತ ಮಟ್ಟದ ಕಾರ್ಮಿಕರ ಒಂದು ಪ್ರತಿಭಟನೆಯನ್ನ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಂಘಟಿಸ್ತಾ ಇದೆ. ಸೆಪ್ಟೆಂಬರ್ 4ಕ್ಕೆ ಕೇಂದ್ರದ ಕಾರ್ಮಿಕ ವಿರೋಧಿ ನೀತಿಗಳೇನಿದೆ, ಹಾಗೆಯೇ ವಿವಿಧ ರಾಜ್ಯ ಸರ್ಕಾರಗಳ ಕಾರ್ಮಿಕ ವಿರೋಧಿ ನೀತಿಗಳೇನಿದೆ, ಇವುಗಳನ್ನ ಮುಂದಿಟ್ಟುಕೊಂಡು ಈ ಒಂದು ಪ್ರತಿಭಟನೆಯನ್ನು ಸಂಘಟಿಸ್ತಾ ಇದೆ. ಸೊ ನಮ್ಗೆ ಗೊತ್ತಿದೆ, ಅವುಗಳಲ್ಲಿ ಬಹಳ ಪ್ರಮುಖವಾಗಿ ಅಂತಂದ್ರೆ ಕಾರ್ಮಿಕ ಸಂಹಿತೆಗಳನ್ನು ಏನು ತರ್ತಾ ಇದ್ದಾರೆ, ಕಾರ್ಮಿಕ ಕಾಯ್ದೆಗಳನ್ನ ತಿದ್ದುಪಡಿ ಮಾಡಿ ಅವುಗಳನ್ನ ಈಗಾಗಲೇ ಮಸೂದೆ ಕಾಯ್ದೆಯನ್ನ ಮಾಡ್ತಿದ್ದಾರೆ. ಈಗ ನಿಯಮಗಳನ್ನಾಗಿ ರೂಪಿಸೋದಷ್ಟೇ ಬಾಕಿ ಉಳಿದಿದೆ. ಅದಕ್ಕೆ ವಿರೋಧ ಬರ್ತಾ ಇದೆ ಕಾರ್ಮಿಕರಿಂದ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಈಗ ಏನಾಗಿದೆ, ನಿಂತಿದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ದುಡಿಯೋ ಜನಗಳ ಒಂದು ಪ್ರತಿರೋಧವನ್ನ ವ್ಯಕ್ತಪಡಿಸಬೇಕು. ಇಡೀ ದೇಶದಾದ್ಯಂತ ದುಡಿಯೋ ಜನ ಈ ನೀತಿಗಳನ್ನು ಒಪ್ಪೋದಿಲ್ಲ ಅಂತಕ್ಕಂಥ ಒಂದು ವಿರೋಧವನ್ನ, ಪ್ರತಿಭಟನೆಯನ್ನ ವ್ಯಕ್ತಪಡಿಸಬೇಕು ಅಂತೇಳಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಮಿಕ ಸಂಹಿತೆಗಳನ್ನು ಏನು ತರಲಾಗ್ತಾ ಇದೆ, ಹಲವಾರು ದಶಕಗಳಿಂದ ನಮ್ಮ ದೇಶದ ಅಷ್ಟೇ ಅಲ್ಲ ಜಗತ್ತಿನ ದುಡಿಯೋ ಜನಗಳು ಏನು ಕಷ್ಟಪಟ್ಟು ತ್ಯಾಗ ಬಲಿದಾನದಿಂದ ಹೋರಾಟ ಮಾಡಿದ್ರು, ಆ ಹೋರಾಟಗಳ ಮೂಲಕ ಗಳಿಸಿರ್ತಕ್ಕಂಥ ಹಕ್ಕುಗಳನ್ನ ಹರಣ ಮಾಡಲಾಗ್ತದೆ ಈ ಒಂದು ಸಂಹಿತೆ ಗಳಿಸಿರ್ತಕ್ಕಂಥ. ಸೊ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಚೆನ್ನೈಗೆ ರಾಯಚೂರು ಮೂಲಕ ಜೋಡಪುರ, ಬೆಂಗಳೂರಿಗೆ ರಾಯಚೂರು ಮೂಲಕ ಜೋಡಪುರ ಮತ್ತು ಚೆನ್ನೈಗೆ ರಾಯಚೂರು ಮೂಲಕ ಬೈಕ್ ನೇರಿಂಗ್ ರೈಲು ಒದಗಿಸುವುದು, ರಾಯಚೂರಿನಿಂದ ಕರ್ನೂಲಿಗೆ ರೈಲು ಒದಗಿಸುವುದು, ದಿನನಿತ್ಯದ ಪ್ಯಾಸೆಂಜರ್ ರೈಲು ಗುಂತಕಲ್ನಿಂದ ಕಲಬುರಗಿ ಮತ್ತು ಕಲಬುರಗಿಯಿಂದ ಗುಂತಕಲ್ ರಾಯಚೂರಿಗೆ ಮೊದಲು ಓಡುತ್ತಿದೆ. ರಾಯಚೂರು ಕೋಲ್ಹಾಪುರ ಎಕ್ಸ್ಪ್ರೆಸ್ ಮೂಲಕ ಸಿಕಿಂದ್ರಾಬಾದ್ನಿಂದ ಹುಬ್ಬಳ್ಳಿಗೆ ರೈಲು ಒದಗಿಸುವುದು, ರಾಯಚೂರಿನಿಂದ ಕಾಂಚಿಗೂಡ ರೈಲು ಬೆಳಗ್ಗೆ 6 ಗಂಟೆಗೆ ರಾಯಚೂರಿನಿಂದ ಹೋರಾಡಬೇಕು ಮತ್ತು ಕಾಂಚಗೂಡದಿಂದ ರಾಯಚೂರು ರೈಲು ರಾತ್ರಿ 8 ಗಂಟೆಗೆ ತಲುಪಬೇಕು. ಗೋರಕಲ್ಪರದಿಂದ ಯಶವಂತಪುರ ರೈಲು ರಾಯಚೂರು ಜಂಕ್ಷನ್ನಲ್ಲಿ ನಿಲ್ಲಬೇಕು. ಈ ಸಂದರ್ಭದಲ್ಲಿ ಮಾರೆಪ್ಪ, ಎ ಚಂದ್ರಶೇಖರ್, ಸೀತಾ ನಾಯಕ್, ಕೆ ಮಹೇಶ್, ರಮೇಶ್ ಬಗ್ರೆಚಾ, ಸಿದ್ದಲಿಂಗಯ್ಯ ಸ್ವಾಮಿ, ನವೀನ್ ಕುಮಾರ್, ಎ ಚಂದ್ರಶೇಖರ್,
ಜಾನೇಕಲ್ ಉಪಸ್ಥಿತರಿದ್ದರು. ದೇಶದ ನ್ಯಾಯಾಲಯಗಳು ಯಾವುದೇ ಜಾತಿ, ಧರ್ಮ ಹಾಗೂ ಮತಗಳಿಗೆ ಸೀಮಿತವಾಗಿಲ್ಲ. ನ್ಯಾಯಾಲಯವು ಪವಿತ್ರ ದೇವಸ್ಥಾನ ಇದ್ದಂತೆ ಇಲ್ಲಿನ ವಕೀಲರು ಪೂಜಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡುತ್ತಾರೆಂದು ನ್ಯಾಯಮೂರ್ತಿಗಳು ಹಾಗೂ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯ ಉಪಲೋಕಾಯುಕ್ತರಾದ ಬಿ ವೀರಪ್ಪ ಅವರು ಹೇಳಿದರು. ಆಗಸ್ಟ್ 30 ಶನಿವಾರದಂದು ನಗರದ ಜಿಲ್ಲಾ ನ್ಯಾಯಾಲಯದ ಸಭಾಂಗಣದಲ್ಲಿ ಕರ್ನಾಟಕ ಲೋಕಾಯುಕ್ತ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ರಾಯಚೂರು ಹಾಗೂ ವಕೀಲರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾರ್ವಜನಿಕ ಆಡಳಿತ ಮತ್ತು ಲೋಕಾಯುಕ್ತ ಕಾಯ್ದೆ 1988 ಅಡಿಯಲ್ಲಿ ವಕೀಲರ ಪಾತ್ರದ ಕುರಿತು ಉಪನ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸ್ವತಂತ್ರ ಹೋರಾಟಗಾರ ಮಹಾತ್ಮ ಗಾಂಧಿ ಅವರು ವಕೀಲರಾಗಿ ಅನೇಕ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಯುವ ವಕೀಲರು ಶಿಸ್ತಿನೊಂದಿಗೆ ಕಾರ್ಯನಿರ್ವಹಣೆ ಮಾಡಬೇಕು. ನಮ್ಮ ಅರವಿಂದ ಅವರಿಗೆ ಅದೊಂದು ಕಂಪ್ಲೇಂಟ್ ರಿಲೀಸ್ ಮಾಡೋಣ ಅಂದ್ರೆ ಪೊಲೀಸ್ ಆಫೀಸರ್ ಸರ್ ಯಾವ ಸೆಕ್ಷನ್ ಹಾಕ್ತಾರೆ ಸರ್ ಬೇರೆ ಸಾಕ್ತಾ ಇಲ್ಲ. ಎಲ್ಲ ಒಂದು ಕಡೆ ನಮ್ಮ ನ್ಯಾಯಮೂರ್ತಿಗಳು ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ನ್ಯಾಯಾಧೀಶರಿಗೆ ವಿನಂತಿ ಮಾಡ್ತೀನಿ, ಸೀನಿಯರ್ ಅಡ್ವೊಕೇಟ್ ವಿನಂತಿ ಮಾಡ್ತೀನಿ, ಈ ಸ್ವಲ್ಪ ನೀವು ಅವಾಗ ಸ್ವಲ್ಪ ಈ 3 ಹೊಸ ಆಕ್ಟ್ ಬಗ್ಗೆ ಯಂಗ್ಸ್ಟರ್ಸ್ಗೆ ಸ್ವಲ್ಪ ಟ್ರೈನಿಂಗ್ ಮಾಡಬೇಕು. ನಾವು ಹುಡುಕಿ ಈ ತರ ಶಿಕ್ಷಣ ವಿಷಯದ ಅಕ್ಷರ ಹಾಕ್ಬೇಕಪ್ಪ ಅಂತ ಹೇಳ್ತೀವಿ. ಅದು ನಮ್ಮ ಪ್ರಕಾರ ಸ್ಟ್ರಾಂಗ್ ಮಾಡೋ ತಕ್ಷಣ ತಿನ್ನಾಕು ಎಲ್ಲ ಕೊಡ್ತೀವಿ. ನಾನು 376 ರೇಪು ಪಟ 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 ಅಂತ ಹೇಳ್ತೀವಿ. ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಅದನ್ನು ಸ್ವಲ್ಪ ತಿನ್ಕೋಬೇಕು ನಾವು. ಅದು ತಿನ್ಕೊಂಡು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಆ ಟೈಮ್ಗೆ ಶಾಸನಗಳು ಮಾಡದೇ ಇದ್ರೆ ಜನಗಳಿಗೆ ತೊಂದರೆ ಆಗುತ್ತೆ. ಯಾವುದೋ 1860 IPC 1860 ಸುಮಾರು ಶತಮಾನಗಳ ಹಿಂದೆ ತಂದಿದ್ದನ್ನ ಇಟ್ಕೊಂಡು ಅದರೊಂದು ಸೆಕ್ಷನ್ ಇದೆ 149 ಕ್ರಿಮಿನಲ್ ಸೈಡ್ ಪ್ರಾಕ್ಟೀಸ್ ಮಾಡುವ ಸೀನಿಯರ್ ಅಡ್ವೊಕೇಟ್ಸ್ ಜೂನಿಯರ್ ಅಡ್ವೊಕೇಟ್ಸ್ ಗೊತ್ತಿರುತ್ತೆ. 149 ಅನುವಾಪುರ ಅಸೆಂಬ್ಲಿ ಅದನ್ನ ಬ್ರಿಟಿಷರು ನಮ್ಮ ಮೇಲೆ ಯೂಸ್ ಮಾಡ್ಕೊಂಡು ಬಿಫೋರ್ ಇಂಡಿಪೆಂಡೆನ್ಸ್ ಬಂದಿರೋದೆಲ್ಲ ಎಲ್ಲರ ದೇಶಭಕ್ತಿಯಿಂದ ಜನ ಹೋರಾಡ್ತಾ ಇರುತ್ತೆ ಸ್ವಾತಂತ್ರ್ಯಕ್ಕೋಸ್ಕರ. ಅದೆಲ್ಲ 149 ಅನುವಾಪುರ ಅಸೆಂಬ್ಲಿ ತೆಗೆದು ನಮ್ಮನ್ನು ಹೊತ್ತು ಹೊರಗಡೆ ಹಾಕಿ ಸುಮಾರು ಜನ ಕಾನೂನು ಇಲ್ಲ, ಸುಮಾರು ಜನ ಸಾಯಿಸಿದ್ರು, ನಿರ್ದಾಕ್ಷಿಣ್ಯ ಸಾಯಿಸಾಕಿದ್ರು. ಅವ್ರು ಬ್ರಿಟಿಷರನ್ನು ಬಿಟ್ಟವರು. ಆದ್ರೆ ನಮ್ಮ ಪೊಲೀಸ್ ಆಫೀಸರ್ಸ್ ಈ 149 at the instance of local leaders ಯಾವ ಒಬ್ಬ ಗಲಾಟೆ ಮಾಡಿದ್ರೆ ಪಾರ್ಟಿ ಹಾಕ್ಬಿಡು 149. ಅವರು ಬ್ರಿಟಿಷ್ ಬಿಟ್ಟವರು ಇವರು ಬಿಟ್ಟವ್ರು ಬ್ರಿಟಿಷ್ ನಮ್ಮ ಪೊಲೀಸ್ ಅವರು ಮಾಡ್ತಾ ಇದ್ದಾರೆ. ನಾನು ಒಂದು ಅನುಭವ ಆಗುತ್ತೆ ನನಗೆ ಒಂದು ಕೇಸಲ್ಲಿ ಗಲಾಟೆ ಆಗಿದೆ. ನಾನು 3 ವರ್ಷ ಕ್ರಿಮಿನಲ್ ಅಪೀಲ್ಸ್ ತಗೊಂಡಿದ್ದೆ. ಬೇಸಿಕಲಿ ನಾನು ಸಿವಿಲ್ ಲಾಯರ್, ನನಗೆ ಕ್ರಿಮಿನಲ್ ಸೈಡ್ ಗೊತ್ತೇ ಇಲ್ಲ. ಒಂದೇ ಸೆಷನ್ ಕೋರ್ಟ್ ಬರ್ತಿದ್ದೆ. ನನಗೆ ಆಗಿನ ಮುಖ್ಯ ನ್ಯಾಯಾಧೀಶರು ಏಪ್ರಿಲ್ 2019 ರಜಾ ಬಂದು ನಮ್ಗೆಲ್ಲ 1 ತಿಂಗಳು ರಜಾ ಬರುತ್ತೆ. ಕೋವಿಡ್ ಬಂದ್ಬಿಡ್ತಾ ಅವಾಗೆಲ್ಲ ಮಹಾಮಾರಿ ನಮ್ಮನ್ನೆಲ್ಲ ರಜೆ ಬಿಡ್ತಾ ಇದ್ರು. ಅವರು ಆಫ್ಟರ್ ವೆಕೇಶನ್ ರಜಾ ಬೇಕು ಲೀಡ್ ಕ್ರಿಮಿನಲ್ ಬೆಂಚ್ ಅಂತ ಹೇಳಿ. ನನಗೆ 1 ನಿಮಿಷ ಶಾಕ್ ಆಯ್ತು. ಕ್ರಿಮಿನಲ್ ಅಪೀಲ್ ಹೈಕೋರ್ಟ್ ಕಳ್ಸೋದು ಏನಪ್ಪ, ನಾನು ಸೆಷನ್ ಕೋರ್ಟ್ ಒಂದೇ ನಡೆಸಿದ್ದೀನಿ, ಹೆಂಗ್ ಮಾಡ್ಬೇಕು? ನಾನು ಏನು ಹೇಳಿದ್ರೆ ವ್ಯಸ್ತ 1 ತಿಂಗಳು 45 days 35 days ನಮ್ಗೆ ರಜಾ ಇರ್ತಾರೆ ವೆಕೇಶನ್ ಅಲ್ಲಿ. ತಿಂಡಿ ತಿಂದವರು ಕೂತ್ಕೊಂಡ್ರೆ IPC CRPC ರಜಾ ಸಾಕು. ಒಂದು 25 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹಳೆಯ ಜಡ್ಜ್ಮೆಂಟ್ ತಂದು ದಿನ ಓದಕ್ಕೆ ಶುರು ಮಾಡ್ತಾರೆ. ನನ್ನ ಮಿಸ್ಸಸ್ ತಮಾಷೆ ಮಾಡಿದ್ರು, ನೀ ಈ ತರ ಮೊದಲು ಚೆನ್ನಾಗಿ ಓದಿದ್ರೆ IAS IPS ಆಫೀಸರ್ ಆಗ್ತಾ ಇದ್ರಲ್ಲ. ಮುಂದೆ IAS IPS ಆಫೀಸರ್ ನನ್ಗೂ ನೆನಪು ನೀವೇ ಗೊತ್ತು. ಲಾಯರ್ ಇದಾವಲ್ಲ, ಲಾಯರ್ ಈಸ್ ಆಲ್ವೇಸ್ ರಾಯಲ್, ಲಾಯರ್ ಇಸ್ ಆಲ್ವೇಸ್ ರಾಯಲ್, ಲಾಯರ್ ಟು ದಿ ನೇಷನ್. ಆ ತರ ಅಂತ ಹೇಳಿ ಕ್ರಿಮಿನಲ್ ಸೈಡ್ ಕೂತ್ಕೊಂಡಾಗ ನಮ್ಮ ಹಿರಿಯ ವಕೀಲರು ಸುಮಾರು ಜನ ಹಿರಿಯ ವಕೀಲರು
ರಾಯಚೂರು ನಗರದ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ಇಂದು ಗಣೇಶನ 19ನೇ ವರ್ಷದ ಪ್ರತಿಷ್ಠಾಪನೆ ಆಚರಣೆ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ಅಸೋಸಿಯೇಷನ್ ಹಲವು ಯುವಕರು ರಕ್ತದಾನ ಮಾಡುವ ಮುಖಾಂತರ ಇತರರಿಗೆ ಮಾದರಿಯಾದರು. ರಕ್ತದಾನ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಬ್ರಹ್ಮಕುಮಾರಿ ಆಶ್ರಮದ ಸ್ಮಿತಾ ಹಕ್ಕನವರು ಮಾತನಾಡುತ್ತಾ, ಹಬ್ಬಗಳಿಂದ ಸಮಾಜಕ್ಕೆ ಉತ್ತಮ ಸಂದೇಶಗಳು ತಲುಪುವಂತಾಗಬೇಕು. ಹಬ್ಬಗಳು ಸಮಾಜವನ್ನು ಒಗ್ಗೂಡಿಸುವಂತಹ, ಕಟ್ಟುವಂತಹ ಕಾರ್ಯಗಳು ಮಾಡುತ್ತವೆ. ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಪರಿಪೂರ್ಣ ಮತ್ತು ಯಶಸ್ಸನ್ನು ಕಾಣಬೇಕಾದರೆ ಅವನಲ್ಲಿ ಇರುವ ವಿಶೇಷತನಗಳನ್ನು ಕಂಡುಕೊಳ್ಳುವುದು ಗಣೇಶ ಚತುರ್ಥಿಯಿಂದ ತಿಳಿಯುತ್ತದೆ ಎಂದರು. ಬಡಾವಣೆಯ ಯುವಕರು, ಮುಖಂಡರು, ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಒಂದು ಪರಿಪೂರ್ಣ ವ್ಯಕ್ತಿಯನ್ನು ಅನಿಸಿಕೊಳ್ಳಬೇಕಾದ್ರೆ ಅವನಲ್ಲಿ ಯಾವ ಯಾವ ವಿಶೇಷತೆಗಳಿರಬೇಕು ಎನ್ನುವುದನ್ನ ಶ್ರೀ ಗಣೇಶನ ವಿಗ್ರಹ ನಮಗೆ ಮೆಸೇಜ್. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಪೂಜಿಸುವ ಪ್ರತಿ ದೇವತೆಗಳು, ನಾವು ಮಾಡುವ ಪ್ರತಿ ಹಬ್ಬ, ಇಟ್ ಇಸ್ ಅ ಮೆಸೇಜ್. ಇದು ನಮಗಾಗಿ ಒಂದು ಪಾಠ, ಒಂದು ಮೆಸೇಜ್. ಬರೀ ಆರಾಧನೆಯ ಪದ್ಧತಿ ಅಲ್ಲ, ಇದು ಜೀವನ ಜೀವಿಸುವಂತ ಒಂದು ಕಲೆಯನ್ನು ನಮಗೆ ಕಲಿಸಿಕೊಡುತ್ತೆ. ಯಾವ ಪ್ರಕಾರ ಶ್ರೀ ಗಣೇಶನ ಒಂದು ಜೀವನವನ್ನು ಅರ್ಥೈಸಿಕೊಂಡಾಗ ಮಣ್ಣಿನಿಂದ ತಯಾರಾದಂತಹ ಒಂದು ವಿಗ್ರಹ ಜೀವ ತುಂಬಿದ ನಂತರ ಸ್ವಂತ ತಂದೆಯನ್ನೇ ಪರಿಚಯ ಮಾಡಿಕೊಳ್ಳಿಕ್ಕಾಗದೇ ಇದ್ದಾಗ ಶಿರಶ್ಛೇದನ ಆದ ನಂತರ ಆದಿಯ ಶಿರವನ್ನ ತಂದು ಶ್ರೀ ಗಣೇಶನ ಒಂದು ಜೀವನವನ್ನ ಹೊಸದಾಗಿ ಮತ್ತೆ ಪುನಃ ಜೀವವನ್ನ ತುಂಬಿರುವಂತ ಕಥೆ ನಮ್ಮೆಲ್ಲರಿಗೂ ಗೊತ್ತು. ಇದು ಬರೀ ಕಥೆ ಅಂತ ಅರ್ಥ ತಿಳ್ಕೊಂಡಾಗ ಒಂದು ಕಥೆ ಅಂತ ಅರ್ಥ ಆಗ್ತದೆ. ಇದು ಒಂದು ಸಂದೇಶ ಅಂತ ನಾವು ನೋಡುವಾಗ ಈ ಪ್ರಕೃತಿಯ ಪಾರ್ವತಿ ಅಂದ್ರೆ ಶಿವನ ಪತ್ನಿ, ಶಿವ ಅಂದ್ರೆ ಅವನು ಜಗದೀಶ್ವರ, ಜಗದೇಕ ಒಡೆಯ. ಪ್ರಕೃತಿಯ ಮಣ್ಣಿನಿಂದ ತಯಾರಾದಂತಹ ಈ ಒಂದು ಶರೀರ, ಈ ದೇಹದ ಅಭಿಮಾನದಲ್ಲೇ ನಾವಿದ್ದಾಗ ನಮ್ಮ ಪಿತನಾದ ಭಗವಂತನನ್ನು ನಾವು ಅರ್ಥೈಸಿಕೊಳ್ಳಲಿಕ್ಕಾಗುವುದಿಲ್ಲ. ದೇಹದ ಅಭಿಮಾನವನ್ನ ನಾವು ಕಳಚಿದಾಗ ಎಲ್ಲಾ ಜ್ಞಾನಕ್ಕಿಂತ ಶ್ರೇಷ್ಠ ಜ್ಞಾನ ಆತ್ಮಜ್ಞಾನ, ಬಲಶಾಲಿ ಪ್ರಾಣಿ ಆತ್ಮ. ಸೊ ಈ ಆತ್ಮಜ್ಞಾನ ಎನ್ನುವಂಥದ್ದು ವ್ಯಕ್ತಿಯಲ್ಲಿ ಧರಿಸಿದಾಗ ಭಗವಂತನ ಪರಿಚಯ ಅವನಿಗೆ ಯಾವಾಗ ಆಗ್ತದೋ ಆವಾಗ ಅವನು ತನ್ನ ಜೀವನದಲ್ಲಿ ಶ್ರೇಷ್ಠ ಗುಣಗಳನ್ನು ಧರಿಸಿ ಯಶಸ್ಸನ್ನ ಕಾಣಲಿಕ್ಕೆ ಸಾಧ್ಯ. 17 ಸಮಯದಲ್ಲಿ ಒಂದು 5 ಯೂನಿಟ್ ಒಬ್ಬ ಯುವಕನಿಗೆ ಆಕ್ಸಿಡೆಂಟ್ ಆಗಿತ್ತು. ರಿಮ್ಸ್ನಲ್ಲಿ ಅಡ್ಮಿಟ್ ಆಗಿದ್ರು. ಅವರು ಒಂದು ತಾಯಿ ಕರೆ ಮಾಡಿ ನಮ್ಮ ಮಗನಿಗೆ ಭಾಳ ಸೀರಿಯಸ್ ಇದೆ, ಒಂದು 5 ಯೂನಿಟ್ ಬೇಕು ಅಂತ ಹೇಳಿದರು. ಆಗ ನಾವು ರಿಮ್ಸ್ ಅವ್ರಿಗೆ ಮಾತಾಡಿ ಒಂದು 2 ಯೂನಿಟ್ ಅವ್ರಿಗೆ ಕೊಡಿಸಿದ್ವಿ. ಇನ್ನೊಂದು 3 ಯೂನಿಟಿಗೆ ನಮ್ಮ ಯುವಕರು ಹೋಗಿ ಅವರಿಗೆ ರಕ್ತದಾನ ಮಾಡಿದ್ರು. ಒಂದು 15-20 ದಿವಸಗಳ ನಂತರ ನಮಗೂ ಅದು ಇದಿಲ್ಲ, ನಾವು ರಕ್ತದಾನ ಮಾಡಿ ನಾವು ಮರ್ತೋಗಿ. ಒಂದು 15-20 ದಿವಸಗಳ ನಂತರ ಆ ತಾಯಿ ಫೋನ್ ಮಾಡಿ ಹೇಳಿದ್ಲು, ದೇವ್ರಂಗೆ ಬಂದು ನನ್ನ ಮಗನ ಪ್ರಾಣ ಉಳಿಸಿದ್ರಿ ನೀವು ಅಂತ ಹೇಳಿದ್ರು. ಕಷ್ಟ ಬಂದವಾಗ ದೇವರು ಮಾನವ ರೂಪದಲ್ಲಿ ಬಂದು ಸಹಾಯ ಮಾಡುತ್ತಾನೆ ಅಂತಾರಲ್ಲ, ಆ ಥರ ನಮ್ಮ ಯುವಕರು ಹೋಗಿ ಆ ರಕ್ತದಾನ ಮಾಡಿ ಆ ಯುವಕನ ಪ್ರಾಣವನ್ನು ಉಳಿಸಿದ್ರು. ಎಷ್ಟೋ ಹೆಮ್ಮೆವಾಗುತ್ತದೆ. 2014ರಂದು ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ ಅವರು 16 ತನ 2.5 ವರ್ಷ ಕಾಲ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ್ ಎಂದು ಕರೆ ಕೊಟ್ಟರೆ 2.5 ವರ್ಷ ಕಾಲ ಪ್ರತಿ ಭಾನುವಾರ ಸ್ವಚ್ಛ ಭಾರತ ಸ್ವಚ್ಛ ರಾಯಚೂರು ಅಂತ ಕಾರ್ಯಕ್ರಮ ಮಾಡ್ತಾ ಬಂದಿದ್ದರು. 50ನೇ ಸ್ವಚ್ಛ ಭಾರತ್ 50 ಸ್ಥಳಗಳೇ ಮಾಡಿದರು. 100ನೇ ಸ್ವಚ್ಛ ಭಾರತ್ 100 ಸ್ಥಳಗಳೇ ಮಾಡಿದರು. ಪ್ರಧಾನಿ ಮಂತ್ರಿ ನರೇಂದ್ರ ಮೋದಿಜಿಯವರ ಜೊತೆ ಒಂದು ಪ್ರಶಂಸಾ ಪತ್ರವನ್ನು ನಮ್ಮ ಸಂಘಕ್ಕೆ ಬಂದಿತ್ತು. ಇಂಥ ಒಂದು ಹಲವಾರು ಕಾರ್ಯಗಳು ನಮ್ಮ ವೀರ ಸಾವರ್ಕರ್ ಯೂತ್ ಅಸೋಸಿಯೇಷನ್ನಿಂದ ಮಾಡ್ತಾ ಬಂದಿದ್ದೀವಿ. ನಮ್ಮ ಮುಂದೆ ಇದ್ದ ಯುವಕರು ಜೂನಿಯರ್ ವೀರ ಸಾವರ್ಕರ್ ಅಂತ ಹೇಳ್ತೀವಿ. ಆ ಯುವಕರಿಗೆ ನಾವು ಸೈಕಲ್ ರೇಸ್ ಆಡಿಸಿವಿ, ಲೆಮನ್ ಸ್ಪೂನ್ ಆಡಿಸಿವಿ. ಎಲ್ಲ ಆಡಿಸಿದ ಹುಡುಗರು ಇವತ್ತು ತಮ್ಮ ಹೆಗಲಿಗೆ ಗಣಪತಿಯನ್ನು ಹಿಡ್ಕೊಂಡು 5 ದಿನ ತಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ನಮ್ಮನ್ನ ಸುಮ್ಮನೆ ಕೂಡಿಸಿ ತಾವೇ ಎಲ್ಲ ಕಾರ್ಯಕ್ರಮಗಳು ಮಾಡುತ್ತಾ ಹೋಗ್ತಿದ್ದಾರೆ. ಇಂಥ ಯುವಕರು ನಮ್ಮ ಜೊತೆ ಇದ್ದಾರೆ ಎಂದು ನಮಗೆ ಒಂದು ಸಲ ಹೆಮ್ಮೆ ಅನಿಸುತ್ತದೆ.
ಆ ವಿಘ್ನ ವಿನಾಶಕ ಗಣಪತಿಯ ಆಶೀರ್ವಾದ ಆ ಯುವಕರ ಜೊತೆ ಸದಾ ಇರಲಿ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟ ನಮ್ಮ ವಿಠಲಣ್ಣನವರಿಗೂ ಧನ್ಯವಾದಗಳು ತಿಳಿಸುತ್ತಾ ಎಲ್ಲರಿಗೂ ನಮಸ್ಕಾರ. ವಿಜೃಂಭಣೆಯಿಂದ ಸುತ್ತಮುತ್ತ ಒಂದು 3-4 ಜಿಲ್ಲೆಯಲ್ಲಿ ಅಂತಂತಂದರೆ ರಾಯಚೂರು ಅಂತಂದರೆ ವೀರ ಸಾವರ್ಕರ್ ಗಣೇಶ. ನಾನು ಪಕ್ಕದ ಜಿಲ್ಲೆಯವನಿದ್ದೀನಿ, ಇಲ್ಲೇ ಯಾದಗಿರಿ ಡಿಸ್ಟಿಕ್ನಂದು. ಅಲ್ಲೆಲ್ಲ ನನಗೆ ಕೇಳ್ತಾರೆ, ಏನಪ್ಪ ನಿಮ್ಮ ರಾಯಚೂರು ವೀರ ಸಾವರ್ಕರ್ ಏನೇನು ಅಂತಂತಾರೆ. ಅದು ನಮ್ಮ ಲಿಮಿಟ್ಸ್, ಎಸ್ಪೆಷಲಿ ನಾನು ನೇತಾಜಿನವ್ರ ಲಿಮಿಟ್ಸು, ಅದು ನಮ್ಮ ಗಣೇಶನ ಅಂತ. ಹಾಗಾಗಿ ನಮ್ಮ ಸಂದೀಪ್ ಸಿಂಗು ಎಲ್ಲ ಇದ್ದರು, ಅವ್ರು ಇರೋ ತನಕ ನಾವು ಡ್ಯೂಟಿ ಮಾಡಿದ್ವಿ. ಆ ಮನುಷ್ಯ ಹೆಂಗಂತಂತಂದರೆ ಅವ್ರು ಹೇಳಿದ್ರು, ಆ ಮನುಷ್ಯ ಹೆಂಗಂತಂದರೆ ನಮಗೂ ಬರೋರು, ಸರ್ ಅಲ್ಲಿ ಗೋವು ಇದೆ ಸರ್, ಆ ಗೋವನ್ನ ಇದು ಮಾಡಿಸ್ಬೇಕು ಅಂದರೆ ಆಕಳುಗಳಿದ್ದಾವೆ. ನೈಟು ಏನಾದ್ರು ಸಣ್ಣದು ಹಿಂದೂ ಪರ ಏನಾದರೂ ಸಣ್ಣ ಸಮಸ್ಯೆ ಇತ್ತಂದರೆ ಬೆಳಗಿನ ಜಾವ 5 ಗಂಟೆಗೆ ಆದ್ರೂ ಫೋನ್ ಮಾಡಿ ನನಗೆ ಸರ್ ಹಿಂಗ ಸರ್ ಅಂತಂದು ಫೋನ್ ಮಾಡ್ತಿದ್ದೆ ಪಾಪ ಅಂತಲ್ಲ. ಅಷ್ಟು ಕೇರ್ ಇದ್ರು ಅಂತಲ್ಲ. ಅಂಥವೆಲ್ಲ ಯೂತು ನಮ್ಮ ವೀರ ಸಾವರ್ಕರ್ ಸಂಘಟನೆ ಅಂತಂದರೆ ಮತ್ತು ಇನ್ನೊಂದು ವೆರಿ ಡಿಸಿಪ್ಲಿನ್ ಇದೆ, ವೆರಿ ಶಿಸ್ತು ಸಂಘಟನೆ. ಬೇರೆ ಗಣೇಶನ ಥರ ಏನೋ ಅಂತಲ್ಲ ಸುಮ್ಮನೆ ಅದು ಇದು ಗಲಾಟೆ ಅದಕ್ಕೆ ಕುಡ್ದಾಗಲಿ ಗಲಾಟೆ ಮಾಡೋಂಥದ್ದು ಇನ್ನೂ ನಾವು ಕಂಡಿಲ್ಲ. ಮತ್ತೊಂದು ಸಲ ನಮಗೂ ಭಾಳ ಒಂದು ಪೀಸ್ಫುಲ್ಲಾಗಿ ಒಂದು ಶಾಂತಿ ರೀತಿಯಿಂದಾಗಿ ಎಲ್ಲ ಕಾರ್ಯಕ್ರಮಗಳು ಮುಖ್ಯ ಯಾರು ಗೆಸ್ಟ್ಗಳು ಬರ್ತಾರೆ. ಮತ್ತು ಇಲ್ಲೇ ಸಂಘಟನೆಗಳು ಎಲ್ಲ ಆರ್ಗನೈಸೇಷನ್ ಅದರ ವಿನಾಯಕ್ ಅದರ ಚಿತ್ರತ್ ಸಾಹೇಬ್ ಅದರ ಎಲ್ಲ ಅಂತಲ್ಲ ಆಂಜನೇಯ ಕಡೂರು ಆಂಜನೇಯವರು ಅನ್ನೋದರ ಇಲ್ಲೇ ಲೋಕಲ್ ಅಂತ ತಿಮ್ಮಾಪುರ ಪೇಟೆ ಆಗಲಿ, ಮೆಡ್ಡಿಪೇಟೆ, ಮುತ್ತಲಪೇಟೆ, ಅಬ್ದಕ್ಕಿ ಲೇಔಟು, ಮಾಣಿಕ್ ಪ್ರಭು ಲೇಔಟು ಎಲ್ಲ ನಿವಾಸಿಗಳು ಮುಖಂಡರುಗಳು ಎಲ್ಲ ಪ್ರತಿಯೊಬ್ಬರು ಆಚರಣೆ ಮಾಡ್ತಾರೆ. ಇದು ಹೆಂಗಂತಂದ್ರೆ ವೀರ ಸಾವರ್ಕರ್ ಗಣೇಶ ಅಂದರೆ ನಾಟ್ ಓನ್ಲಿ ಏರಿಯಾ, ಇದು ರಾಯಚೂರು ಗಮ್ಮಂಗ ಆ ರೀತಿ ಪ್ರತಿಬಿಂಬ ಅದ. ಹಾಗಾಗಿ ಮತ್ತು ಈ ಒಂದು ರಕ್ತದಾನ ಶಿಬಿರ ಅಂತಂತಂದರೆ ಇದು ಗೊತ್ತಿದೆ, ನಮಗೆಲ್ಲ ಗೊತ್ತಿದೆ, ಭಾಳ ಒಳ್ಳೆಯ ಒಂದು ಸಮಾಜಮುಖಿ ಕಾರ್ಯ ಇದು. ಹಾಗಾಗಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ ತಮ್ಮೆಲ್ಲರಿಗೂ ನಾನು ಅಭಿನಂದನೆ ತಿಳಿಸುತ್ತಾ, ಮತ್ತು ಎಲ್ಲ ರೀತಿಯಿಂದ ಗಣೇಶ ಸಂದರ್ಭದಲ್ಲಿ ಯಾವುದೇ ರೀತಿ ಅವಘಡ ಆಗಲಾರ್ದ ರೀತಿಯಿಂದ ನಮ್ಮ ಪೊಲೀಸ್ ಕಡೆಯಿಂದ ಸೂಕ್ತ ರೀತಿಯ ಬಂದೋಬಸ್ತ್ ವ್ಯವಸ್ಥೆ ಮಾಡ್ತೀವಿ. ಇಷ್ಟು ಮಾತಾಡೋಕ್ಕೆ ಅವಕಾಶ